ಮಾಡ್ತಿದ್ದು? ನಾನೇ ಕಣ್ರಿ, ಟೀಚರ್ ಅಮ್ಮ. ರೀ ಸೀನಿಯರ್, ಹೆಂಗ್ರಿ ಇದೆ? ಅದನ್ನ ಬೇರೆ ಹೇಳ್ಬೇಕಾ? ನಿಜ ಡಬ್ಬಾ ತರ ಇದೆ. ಹಾ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ರೀ ಡೈಮಂಡ್ ಇಯರಿಂಗ್ ಕಣ್ರಿ ಅದು. ನಿಮ್ಗೋಸ್ಕರ ಇಡೀ ಬೆಂಗಳೂರನ್ನ ಸುತ್ತಾಡಿ ಜಾಲಾಡಿ ತಂದಿದ್ದೀನಿ. ಹೋಗಿ ಹಾಕೊಂಬನ್ನಿ. ರೀ ಸೀನಿಯರ್, ಅದು ನಿಮ್ಗೆ ಅಂತ ತಂದಿರೋದು ಕಣ್ರಿ. ಪ್ಲೀಸ್ ಹಾಕೊಳ್ರಿ. ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ನನ್ಗದು ಇಷ್ಟ ಆಗ್ಲಿಲ್ಲ. ಅದು ಚೆನ್ನಾಗೂ ಇಲ್ಲ. ಚೆನ್ನಾಗಿದೆ ಕಣ್ರಿ, ನನ್ಗಿಷ್ಟ. ಪ್ಲೀಸ್ ರೀ ಸೀನಿಯರ್, ಇದು ನಿಮ್ ಕಿವಿಗೆ ಬಿಟ್ರೆ ಬೇರೆ ಇನ್ಯಾರ ಕಿವಿಗೂ ಸೂಟ್ ಆಗಲ್ಲ. ತಗೊಳ್ರಿ ಪ್ಲೀಸ್. ಹೌದಲ್ವಾ? ಇದು ನನ್ನ ಕಿವಿಗೆ ಮಾತ್ರ ಸೂಟ್ ಆಗೋದು. ಯಾಕಂದ್ರೆ ನಾನು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಕೊಡು, ನಾನು ಹಾಕೊಳ್ತೀನಿ. ನನ್ಗಿಷ್ಟ ಇಲ್ಲ ಅಂದ್ರೂ ನನ್ನ ಗಂಡನ ಇಷ್ಟನ್ನು ಪಾಲಿಸ್ತೀನಿ. ಬೇಡ ಬಿಡಿ ಸೀನಿಯರ್. ಯಾಕೆ ಬೇಡ? ಕೊಡು. ಅದನ್ನ ಹಾಕೊಂಡು ಮನೆಯೆಲ್ಲ ಓಡಾಡ್ತೀನಿ. ಎಲ್ಲರೂ ಅದನ್ನ ನೋಡಿ ಆಡ್ಕೊಳ್ತಾರೆ. ನನ್ನನ್ನು ಆಡ್ಕೊಳ್ಲಿ ಅಂತ ತಾನೇ ಅದನ್ನ ತಂದಿರ್ತೀಯಾ? ನನ್ನ ಗಂಡನ ಇಷ್ಟದಂತೆಯೇ ನಾನು ಮಾಡ್ತೀನಿ. ಯಾಕ್ರಿ ಹಿಂಗೆ ಚುಚ್ಚು ಮಾತಾಡ್ತಾ ಇದ್ದೀರಾ? ನಾನೇನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ? ನಿನ್ನನ್ನು ನಾನು ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನಿನಗೆ ನಾನು ಯಾವತ್ತೂ ಅರ್ಥನೇ ಆಗಿಲ್ಲ, ಅರ್ಥನೂ ಆಗಲ್ಲ. ಬಿಡು. ಹೆಂಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನನ್ನ ಸೀನಿಯರ್ಗೆ ಇಷ್ಟ ಇಲ್ದಿರೋದು ನನಗೂ ಇಷ್ಟ ಇಲ್ಲ. ಯಾಕಂದರೆ ನಾನು ಪ್ರೀತಿಸ್ತಿರೋದು ನನ್ನ ಸೀನಿಯರ್ನ. ಸೊ ನನ್ನ ಸೀನಿಯರ್ ಪ್ರೀತಿಸೋದನ್ನು ನಾನು ಪ್ರೀತಿಸ್ತೀನಿ, ನನ್ನ ಸೀನಿಯರ್ ದ್ವೇಷಿಸೋದನ್ನು ನಾನು ದ್ವೇಷಿಸ್ತೀನಿ. ಸೊ ನಾನು ಇನ್ನೊಂದು ದ್ವೇಷಿಸ್ತೀನಿ. ಸೊ ಐ ಹೇಟ್ ಯು. ಐ ಹೇಟ್ ಯು.